ಇವತ್ತು ತುರುವೇಕೆರೆ ತಾಲೂಕು ದಬ್ಬೆಘಟ್ಟ ಹೋಬಳಿ ಬಿಗ್ನೇನಹಳ್ಳಿ ಗ್ರಾಮದಲ್ಲಿ ಇವತ್ತು ಮಲ್ಲಿಕಾರ್ಜುನ ಎಂಬ ರೈತರ ತೋಟದಲ್ಲಿ ಇವತ್ತು ಏನಾಗಿದೆ ಅಂದರೆ ತೋಟ ಬಂದು ರೋಗ, ಗರಿ ರೋಗ, ರಸ ಇಳಿಯೋದು ಮತ್ತು ಅಲ್ಲಿಂದ ಬಂದು ಹಳ್ಳುದುರ್ತಾ ಇರೋದು, ಪ್ರತಿಯೊಂದು ತೆಂಗಿನ ಮರಗಳಿಗೆ ಮತ್ತು ಅಡಿಕೆ ಮರಗಳಿಗೆ ರೋಗ. ಇಡೀ ರೋಗವನ್ನು ಇವತ್ತು ನಮ್ಮ ಕಂಪನಿಯಾದಂಥ ನೆಟ್ಸರ್ಪ್ ಕಂಪನಿಯಿಂದ ಹಾಗೂ ಬಯೋಫಿಟ್ಟನ್ನು ಐಟಮನ್ನು ಬಳಸಿ ಇವತ್ತು ನಮ್ಮ ಆರ್ಗ್ಯಾನಿಕ್ಕಲ್ಲಿ ಇವತ್ತು ತೆಂಗಿನ ಮರಕ್ಕೆ ಮತ್ತು ಅಡಿಕೆ ಗಿಡಕ್ಕೆ ಇವತ್ತು ಬಯೋಫಿಟ್ಟನ್ನು ಕೊಡ್ತಾಯಿದ್ದೀವಿ ಇವತ್ತು. ಏಕೆಂದರೆ ರೋಗ ಹರಿಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮಲ್ಲಿಕಾರ್ಜುನ ಅವರ ತೋಟ, ರೈತರ ತೋಟ ಇದು. ಮಲ್ಲಿಕಾರ್ಜುನ ಅವರು ಅವರ ಫ್ಯಾಮಿಲಿ ಎಲ್ಲ ಸೇರಿ ಇವತ್ತು ಎಲ್ಲ ಗಿಡಕ್ಕೂ ಸಹಿತ ಕೊಡ್ತಾಯಿದ್ದಾರೆ. ಪ್ರತಿಯೊಂದು ಸಹಿತ ಕೆಮಿಕಲ್ ಮುಕ್ತ, ಯಾವುದೇ ಕೆಮಿಕಲ್ ಇಲ್ಲದಂಥ ಬಯೋಫಿಟ್ ಕಂಪನಿಯ ನೆಟ್ಸರ್ಪ್ ಕಂಪನಿ ಇವತ್ತು ಬಯೋಫಿಟ್ಟನ್ನು ಇವತ್ತು ಪ್ರತಿಯೊಂದು ಪ್ರಾಡಕ್ಟನ್ನು ಅಳವಡಿಸ್ಕೊಂಡು ಇವತ್ತು ಮರದ ಸುತ್ತಳತೆಯಲ್ಲಿ ಸಹಿತ ಕೊಡ್ತಾಯಿದ್ದೀವಿ. ಇವತ್ತು ರೈತರ ಇವತ್ತು ಏನಾಗಿದೆ ಅಂದರೆ ಇವತ್ತು ರೈತರ ಮಕ್ಕಳು ತೆಂಗಿನ ಮರಗಳು, ಅಡಿಕೆ ಮರಗಳು, ಇವತ್ತು ರೈತರ ಮಕ್ಕಳು ತೆಂಗಿನ ಮರ, ಅಡಿಕೆ ಮರ ಇವತ್ತು ಮಕ್ಕಳೇ ಇಲ್ಲದಂಥ ಪರಿಸ್ಥಿತಿ ಬಂದಿದೆ. ಇವತ್ತೆಲ್ಲ ಸಹಿತ ಇಲ್ಲದಂತೆ ಆಗಿರೋದ್ರಿಂದ ಇವತ್ತು ಈ ಒಂದು ಬಯೋಫಿಟ್ಟನ್ನು ಕೊಟ್ಟಲ್ಲಿ ಪ್ರತಿಯೊಂದನ್ನು ಸಹಿತ ಮಕ್ಕಳನ್ನು ಉಳಿಸ್ಕೋಬೇಕಾಗಿದೆ. ಇವತ್ತು ಮರಗಳನ್ನು ಉಳಿಸ್ಲಿಲ್ಲ ಅಂದರೆ ಇವತ್ತು ಹಳ್ಳಿ ಉದುರೋಗಿ ಮತ್ತು ಸುಳಿನೇ ಬಿದ್ದೋದ್ರೆ ರೈತ ಎಲ್ಲಿ ಉಳಿತಾನೆ ಇವತ್ತು ಆ ಉದ್ದೇಶದಿಂದ ಪ್ರತಿಯೊಬ್ಬರು ಸಹಿತ ಈ ಒಂದು ಅಳವಡಿಸ್ಬೇಕಾಗುತ್ತೆ. ನೋಡಿ ಇವತ್ತು ಮರಗಳು ಏನಾಗಿದೆ ಅಂದರೆ ನೋಡಿ, ಈ ಮರ ಬಂದಿದೆ, ಫುಲ್ ರಸ ಹೊಡೆದಿದೆ, ಕಂಪ್ಲೀಟ್ ರಸ ಹೊಡೆದು ಇನ್ನು ಸ್ವಲ್ಪ ದಿನದಲ್ಲಿ ಈ ಸುಳಿನೇ ಬಿದ್ದೋಗುತ್ತೆ. ಕಾಂಡದೊಳಗಡೆ ಹುಳು ತಿಂತಾ ಬಂದಾಗ ಪ್ರತಿಯೊಂದು ಸಹಿತ ಮರ ಎಲ್ಲಿ ಉಳಿತತೆ? ತೆಂಗಿನ ಮರ ಹೋದರೆ ಮನೆ ಮಕ್ಕಳು ಕಳ್ಕೊಂಡಂಥ ಪರಿಸ್ಥಿತಿ ಜೀವನ. ಮನೆ ಮಕ್ಕಳೇ ಇಲ್ಲ ಅಂದಾಗ ಯಾವ ರೀತಿಲಿ ಮನುಷ್ಯ ಜೀವನ ಮಾಡಬೇಕು? ರೈತ ಆತ್ಮಹತ್ಯೆ ಮಾಡ್ಕೋತಾನೆ ಅಂತಾರೆ. ಏನಕ್ಕೆ ಮಾಡ್ಕೋತಾನೆ? ಈ ಥರ ರೋಗ ಬಂದಾಗ ಆ ರೋಗವನ್ನು ಹರಿಲಿಲ್ಲ ಅಂದರೆ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರೆ ಏನು ಮಾಡೋಕ್ಕೆ ಸಾಧ್ಯ? ಅದರಿಂದ ಪ್ರತಿಯೊಬ್ಬ ರೈತರು ಕೂಡ ಈ ಏನಿದೆ ಬಯೋಫಿಟ್ ಕಂಪನಿಯ ಬಯೋಫಿಟ್ಟನ್ನು ನೀವು ಬಳಸಿದರೆ ಎಲ್ಲರೂ ಸಹಿತ ರೈತ ಉಳಿತಾನೆ, ರೈತ ನೆಮ್ಮದಿಯಾದ ಜೀವನ ನಡೆಸೋಕ್ಕೆ ಅನುಕೂಲ ಆಗುತ್ತೆ. ದಯಮಾಡಿ ಪ್ರತಿಯೊಬ್ಬರೂ ಸಹಿತ ಈ ಮರಗಳನ್ನು ಉಳಿಸುವ ಕೆಲಸ ಮಾಡಿ. ಯಾವುದೇ ಗೌರ್ಮೆಂಟ್ ಗೊಬ್ಬರವನ್ನು ಹಾಕಿ ತೋಟವನ್ನು ಭೂಮಿಯಲ್ಲಿ ಅಂಶ ಇಲ್ಲದಂತಾಗಿರೋ ಪರಿಸ್ಥಿತಿ ಇದನ್ನೆಲ್ಲ ಹೋಗಲಾಡಿಸ್ಬೇಕು. ಈ ಹೋಗಲಾಡಿಸ್ಲಿಲ್ಲ ಅಂದರೆ ನೋಡಿ, ಮರಗಳೆಲ್ಲ ಫುಲ್ಲು ಜಿಗೆ ಬಿದ್ದು, ಗರಿಯೆಲ್ಲ ಇಳೆ ಬಿದ್ದು, ಇಳುವರಿ ಇಲ್ಲದಲ್ಲೇ ಮತ್ತು ಹಳ್ಳು ಉದುರುತ್ತಾ ಯಾವುದೇ ರೈತಂಗೆ ಯಾವುದೇ ಅನುಕೂಲ ಇಲ್ಲದ ಪರಿಸ್ಥಿತಿ ಆಗಿದೆ ನೋಡಿ. ಪ್ರತಿಯೊಂದು ಮರವೂ ಕೂಡ ಯಾವುದೇ ರೀತಿಯಾದ ಅನುಕೂಲಗಳಿಲ್ಲ. ಎಲ್ಲ ಫುಲ್ಲು ಗರಿ ರೋಗ ಮತ್ತು ಋಷಿ ರೋಗ ಮತ್ತು ರಸ ಇಳಿತಾ ಇರೋದು. ಇದೇನಾಗ್ತಾಯಿದೆ ಅಂದರೆ ಇದು ಕೇರಳದಿಂದ ಸ್ಟಾರ್ಟ್ ಆದಂಥ ವೈರಸ್. ಈ ಕೇರಳದಿಂದ ಸ್ಟಾರ್ಟ್ ಆದಂಥ ವೈರಸ್ ಪ್ರತಿ ಎಲ್ಲ ಕಡೆ ಸಹ ಹರಡಿಬಿಟ್ಟಿದೆ. ಪ್ರತಿಯೊಂದು ಹರಡಿ ಯಾವುದೇ ರೀತಿಯಾದ ಮನುಷ್ಯ ಜೀವನ ಮಾಡೋದಕ್ಕೆ ಆಗದಂಥ ರೈತನ ಪರಿಸ್ಥಿತಿ ಆಗಿಬಿಟ್ಟಿದೆ. ಅದರಿಂದ ದಯಮಾಡಿ ಪ್ರತಿಯೊಬ್ಬರೂ ಕೂಡ ಇದನ್ನು ಬಯೋಫಿಟ್ಟನ್ನು ಬಳಸುವುದರ ಮೂಲಕ ದಯಮಾಡಿ ನಿಮ್ಮ ತೋಟದ ಮಕ್ಕಳನ್ನು ಉಳಿಸಿಕೊಳ್ಳುವ ಕೆಲಸ ಮಾಡಬೇಕಾಗಿದೆ. ದಯಮಾಡಿ ಪ್ರತಿಯೊಬ್ಬರೂ ಕೂಡ ಬಯೋಫಿಟ್ಟನ್ನು ಬಳಸಿ ರೈತರ ಕುಟುಂಬವನ್ನು ಹಸಿರಾಗಿ ಇರೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಪ್ರತಿಯೊಬ್ಬರೂ ಸಹಿತ ಇದ್ರ ಬಗ್ಗೆ ಗಮನ ಹರಿಸಿ. ಕೊಟ್ಬಿಟ್ಟು 300 ಕೊಡು ಕೈಗೆ. ಇದು ಫುಲ್ಲು ರಸ ಹೊಡೆದಿದೆ ನೋಡಿ ಸ್ನೇಹಿತರೆ. ಇದು ಫುಲ್ ರಸ ಹೊಡೆದು ಏನಾಗಿದೆ ಅಂದರೆ ಮರ ಫುಲ್ ಹೋಗ್ತಾ ಇದೆ, ಗರಿ ಸಮೇತ ಫುಲ್ ತಿಂದಾಕಿದೆ ನೋಡಿ. ತೆಂಗಿನ ಮರ ಸುಳಿ ಇದೇ ಥರ ಆದರೆ ಒಳಗಡೆ ಯಾವಾಗ ತಿಂತ ಹೋಗುತ್ತೋ ಸುಳಿ ಉದುರೋಗುತ್ತೆ.
ಸುಳಿ ಯಾವತ್ತ ಉದುರೋದ್ರೆ ಮರಕ್ಕೆ ಯಾವುದೇ ತರಹದ ಬೆಲೆ ಇರುತ್ತೆ, ಆ ಮರ ಹಾಗೆ ನಿಂತಿರುತ್ತೆ. ಅದರಿಂದ ಮರ ಹಾಗೆ ಇರುತ್ತೆ, ಸುಳಿ ಮಾತ್ರ ಇರೋದಿಲ್ಲ. ಆವಾಗ ಎಷ್ಟು ಮರ ಇದ್ದರೂ ಸಹಿತ ರೈತರಿಗೆ ಏನು ಅನುಕೂಲ? ಇವತ್ತು ಇದೇ ಸಮಸ್ಯೆ ಆಗ್ತಾರೆ ರೈತರಿಗೆ. ತಡೀರಿ, ಹಾಂ ಹೇಳಿ ಈಗ. ಹಳ್ಳಿ ಗ್ರಾಮ, ತುರುವೇಕೆರೆ ತಾಲೂಕು, ತುಮಕೂರು ಡಿಸ್ಟಿಕ್, ದಬ್ಬೆಘಟ್ಟ ಹೋಗಿ. ಹಾಂ, ನಿಮಗೆ ತೋಟ ಏನಾಗಿತ್ತು ಇವತ್ತು? ಸರ್ ರೋಗ ಬಂದು ರಸರೋಗ ಬಂದು ಗರಿಯೆಲ್ಲ ಎಳೆ ಬಿದ್ದಿತ್ತು. ಹಾಂ, ಮತ್ತೆ ಬುಡ ಎಲ್ಲ ರಸ ಸೋರಿದೆ. ಹೌದು. ಮತ್ತು ಗರಿ ಏನಾಗಿದೆ? ಗರಿ ಎಲ್ಲ ಇಳೆ ಬಿದ್ದಿದೆ. ಹಾಂ, ಅಲ್ಲ ಸುಟ್ಟೋದಂಗಾಗಿದೆ. ಗರಿ ಸುಟ್ಟೋದಂಗಾಗಿದೆ. ಈ ಸುಟ್ಟೋದ ವೈರಸ್ ನಿಮಗೆ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಏನಾರು ಗೊತ್ತಾ? ಗೊತ್ತಿಲ್ಲ ಸರ್. ಇದು ಕೇರಳದಿಂದ ಸ್ಟಾರ್ಟ್ ಆದಂಥ ವೈರಸ್. ಇದು ಅಲ್ಲಿಂದ ಹರಡಿಕೆಂಡಂಥ ವೈರಸ್ಸು. ಹೋದ ವರ್ಷದಲ್ಲಿ ಒಂದು ಬಿಸಿಲು ಹೊಡಿತು ನಿಮಗೆ. ಯಾವ ಬಿಸಿಲು ಅಂದರೆ ರಣ ಬಿಸಿಲು ಬಂತು. ಹೋದ ವರ್ಷದಲ್ಲಿ ಒಂದು ರಣ ಬಿಸಿಲು ಬಂದಾಗ ನಮಗೆ ಇರೋದಕ್ಕೆ, ಮನೆಯೊಳಗೆ ಇರೋದಕ್ಕೆ ಆಗ್ತಿರಲ್ಲ, ಸುಟ್ಟು ಹೋಗ್ತಾಯಿತ್ತು. ಆ ಸಂದರ್ಭದಲ್ಲಿ ಬಂದಂಥ ಬಿಸಿಲದು. ಆ ಬಿಸಿಲಿಗೆ ಏನಾಯಿತು ಅಂದರೆ ಆ ವೈರಸ್ ಕೇರಳದಿಂದ ಸ್ಟಾರ್ಟ್ ಆಯಿತು ವೈರಸ್ಸು, ಇದಕ್ಕೆಲ್ಲ ಫುಲ್ ಹರಡಿತು. ಹರಡ್ಬಿಟ್ಟು ಏನಾಯಿತು ಅಂದರೆ ಈಗ ಏನಾಗ್ತದೆ, ಪ್ರತಿಯೊಂದು ಮನೆಯಲ್ಲೂ ತೋಟದಲ್ಲೂ ಕೂಡ ರೈತರ ತೋಟ ಪೂರವ ಒಳಗಡೆ ಕಾಂಡದೊಳಗೆ ತಿಳ್ಕೊಂಡು ಸುಳಿ ಉದುರೋಗ್ತಾ ಇದೆ. ಇವತ್ತು ಇಳುವರಿ ನಿಮ್ಮದು ಮೊದಲು ಹೆಂಗಿತ್ತು ಇಳುವರಿ? ಇವತ್ತು ಇಳುವರಿ ಏನಾಗಿದೆ ನಿಮ್ಮದು? ತೀರಾ ಕಡಿಮೆ ಆಗಿದೆ ಅಲ್ವಾ? ಕುಂಠಿತ ಬಂದ್ಬಿಟ್ಟಿದೆ. ಇವತ್ತು ರೈತ ಬದುಕೋದಕ್ಕೆ ಕಷ್ಟ ಆಗಿದೆ. ಇದು ಬರ್ತಾರ ಸಮಸ್ಯೆಗಳು. ಮತ್ತು ಅಲ್ಲಿಂದ ಬಂದು ಈಗ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟವ್ರು ಯಾರು? ಬಯೋಫಿಟ್ ಬಗ್ಗೆ ಶ್ರೀನಿವಾಸ್, ಯಾವ? ಗಾಂಧಿಗ್ರಾಮ ಶ್ರೀನಿವಾಸ್. ಹಾಂ, ಏನಂತ ಹೇಳಿದ್ರು ನಿಮಗೆ? ತೋಟ ಡೆವಲಪ್ ಆಗುತ್ತೆ, ಚೆನ್ನಾಗಿರುತ್ತೆ. ಏನು ಉಪಯೋಗಿಸಿ ಅಂತ ಹೇಳಿದರು? ನೆಟ್ ಸರ್ಪ್ ಕಂಪನಿ